ನಾನಿರ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ನೀನು ಸಾರಿ, ನೀವು ಒಳಗೆ ಯಾವಾಗ ಬಂದ್ರಿ? ನಿನಗಿಂತ ಮುಂಚೆನೇ ಬಂದೆ. ಸರ್ ಬಿಟ್ಬಿಟ್ರೆ ಹೊರಟೋಗ್ತೀನಿ ಸರ್. ನಾನು ಇಲ್ಲಿಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ದೆ? ಅದು ಅದು ಹೇಳು. ಹೇಳು. ಸರ್ ಅವಳು ಎಂತೋಳು ಅಂತ ಗೊತ್ತಾ ಸರ್ ನಿಮ್ಗೆ? ಅವಳು ನಿಮ್ಮನ್ನ ಕಿರ್ಚಬೇಡ ಅಂತ ಹೇಳ್ದೆ ತಾನೆ? ಅವತ್ತು ಶಾಪಿಂಗ್ ಮಾಲಲ್ಲಿ ಹೊಡೆದಿದ್ದೆ. ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ. ಬದಲಾಗಿಲ್ಲ ಅಲ್ಲ? ಮೊನ್ನೆ ನಮ್ಮ ಅಣ್ಣನಿಂದ ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಈ ಮನೇಲಿ ಇರೋಕ್ ಬಿಟ್ಟಿದ್ದೀನಿ. ನೆನ್ನೆ ನನ್ನ ಫ್ರೆಂಡ್ SI ಪ್ರಮೋದ್ ಬಂದಾಗಲೇ ಅವನ ಕೈಯಲ್ಲಿ ನಿನ್ನ ಫೋಟೋ ನೋಡಿದೆ. ಪ್ರಮೋದ್ ಹುಡುಕ್ತಾ ಇರೋದು ನಿನ್ನೆ ಅಂತ ನನಗೆ ನಿನ್ನೆನೇ ಗೊತ್ತಾಯ್ತು. ಆದರೆ ಯಾವ ಕಾರಣಕ್ಕೆ ನೀನು ಈ ಮನೇಲಿದೆಯಾ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಇವತ್ತು ರಾತ್ರಿ ಇಲ್ಲೇ ಇರೋದಕ್ಕೆ ಬಿಟ್ಟೆ. ನಮ್ಮ ಅಣ್ಣನ್ನು ತಮ್ಮನ್ನು ಹೊರಗಡೆ ಕರ್ಕೊಂಡೋದೆ. ಐ ಆಮ್ ರೈಟ್. ನನ್ನ ಗೆಸ್ಸಿಂಗ್ ಕರೆಕ್ಟಾಗೇ ಇದೆ. ನೀನು ಅವ್ರಿಗೋಸ್ಕರನೇ ಬಂದಿದೀಯಾ. ಅವಳೆಂತವಳು ಅಂತ ಗೊತ್ತಾ ನಿಮ್ಗೆ? ನನ್ನ ಹೆಂಡತಿ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ ನಿನ್ನ. ಈ ಹಗ್ಗನ ಯಾಕೆ ತಂದಿದ್ದೀನಿ ಗೊತ್ತಾ? ಇದು ಪ್ರಾಣಿಗಳನ್ನ ಕಟ್ಟಾಕೋ ಹಗ್ಗ. ನೀನು ಕೂಡ ಕಾಮಪಶು ಅಲ್ವಾ? ಅದಕ್ಕೆ ಕಣೋ. ಅವಳಿಗೋಸ್ಕರನೇ ಅಲ್ವ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿರೋದು? ಏಯ್ ಮದುವೆ ಆಗಿರೋ ಹೆಂಗಸಿನ ಜೊತೆ ಹೀಗೇನ ನಡ್ಕೊಳ್ಳೋದು? ಅವರು ಎಂತವ್ರು ಅಂತ ಗೊತ್ತಾ? ಅವ್ರ ಬಗ್ಗೆ ನಿನಗೆ ಗೊತ್ತಾ? ಅವರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾ? ಅವ್ರ ಮನಸ್ಸೇನು ಅಂತ ಗೊತ್ತಾ ನಿನಗೆ? ಗೊತ್ತಾ? ಹಾ, ಸೈಲೆಂಟ್. ಮಲಗಿದ್ದಾರೆ ತಾನೆ? ಇಷ್ಟೇ ನಡೆದಿದ್ದು. ಅಂದ್ರೆ ಅವನ್ನ ಪೊಲೀಸರು ಕರ್ಕೊಂಡು ಹೋದ್ರಾ? ಹೌದು, ಇವಾಗ ಅವನು ಸ್ಟೇಷನಲ್ಲೇ ಇದ್ದಾನೆ. ಅವನು
ನಿಮಗೆ ಏನಾದರೂ ಹೇಳಿದ್ನಾ? ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದ. ಆದರೆ ನಾನು ಕೇಳಲಿಲ್ಲ. ಅವನೊಬ್ಬ ಪೊರ್ಕಿ. ಬಾಯಿ ಬಿಟ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಬೋದು. ಅದನ್ನು ಕೇಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಒಳ್ಳೇದೋ ಕೆಟ್ಟದೋ ಕೇಳಬೇಕಿತ್ತಲ್ವಾ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರೀ. ಯಾವನೋ ಏನೋ ಬಂದು ಬೊಗಳಿದ್ರೆ ಅದನ್ನು ನಂಬಿ ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳೋಷ್ಟು ಫೂಲ್ ಅಲ್ಲ ನಾನು. ನಿಮ್ಮ ಬಗ್ಗೆ ಯಾರೇ ಏನೇ ಹೇಳಿದ್ರು ನಾನು ನಂಬಲ್ಲ. ಇನ್ಮೇಲೆ ನೀವು ಡಿಸ್ಟರ್ಬ್ ಆಗಬೇಡಿ. ಸಾರಿ ರೀ. ಯಾಕೆ? ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ನಾನೇ ನಿಮಗೆ ಸಾರಿ ಹೇಳಬೇಕು. ಅವನು ಪೊರ್ಕಿ ಅಂತ ಗೊತ್ತಿಲ್ಲದೆ ನಮ್ಮ ಅಣ್ಣ ಅವನನ್ನ ಮನೆಗೆ ಕರ್ಕೊಂಬಂದು ನೀವು ತೊಂದರೆ ಪಡೋ ಥರ ಆಯಿತು. ಇನ್ಮೇಲಿಂದ ಹಾಗೆ ನಡೀತಿರೋ ಥರ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ರೀ. ಇವಾಗ ಹ್ಯಾಪಿನಾ? ಯಾವುದೋ ಕೆಲಸನ ಬಿಟ್ಟು ಬಂದಿದ್ದೀರಾ ಅನ್ಸುತ್ತೆ. ಹೋಗಿ ಕೆಲಸ ಮುಗಿಸ್ಕೊಳ್ಳಿ. ಬೆಟರ್. ಹಿಟ್ಟು ಕೊಲ್ಸೋವಾಗ ಬಂದಿದ್ದೀರಾ. ಅದೇ ವೆಜಿಟೇಬಲ್ ಕಟ್ ಮಾಡೋವಾಗ ಬಂದಿದ್ರೆ ಚಾಕು ಹಿಡ್ಕೊಂಡು ಬಂದು ನನ್ನ ಹೆದರಿಸ್ತಾ ಇದ್ರೇನು? ನಾನು ನಿಮ್ಮನ್ನು ಆ ಥರ ಹೆದರಿಸ್ತೀನಿ ಅಂದ್ಕೊಂಡ್ರಾ? ಇದಕ್ಕೆ ಮುಂಚೆ ನೀವು ಟೆನ್ಷನಲ್ಲಿ ಇದ್ದಿದ್ದು ನೋಡಿದ್ರೆ ಹಾಗೆ ಮಾಡ್ತಾ ಇದ್ರೇನು? ನೀವು ಕೂಡ ಕೆಲಸ ಮಾಡ್ತಾ ಇದ್ರಿ ಅನ್ಸತ್ತೆ. ಮುಗಿಸ್ಕೊಳ್ಳಿ. ಏನಾಯ್ತು ವಸು? ಅಭಿನ್ ಕೇಳಿದ್ಯಾ? ಹೇಳಿದ್ನಾ? ಹೇಳಿದ್ರಕ್ಕ. ಅವನ್ನ ಹೊಡೆದು ಪೊಲೀಸ್ರ ಕೈಗೆ ಒಪ್ಸಿದ್ರಂತೆ. ಪೀಡೆ ತೊಲಗ್ತಲ್ಲ. ಪೊಲೀಸ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬುದ್ಧಿ ಬರುತ್ತಾ ಪೊರ್ಕಿಗೆ? ಹೌದು. ಅವನು ಅಭಿಗೆ ನಿನ್ ಬಗ್ಗೆ ಹೇಳಿದ್ನಂತ? ಇಲ್ಲ ಅಕ್ಕ, ಅವನು ಹೇಳಕ್ ಹೋದ್ರು ಇವರು ಬಿಡ್ಲಿಲ್ವಂತೆ. ಒಂದು ಕೆಟ್ಟ ಹುಳದ ಮಾತನ್ನ ನಾನ್ಯಾಕೆ ನಂಬ್ಲಿ ಅಂದ್ರು. ಅದು ಅಭಿ ಅಂದ್ರೆ ನಿನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನೋಡಿದ್ಯಾ? ಅದು ನನ್ನ ಅದೃಷ್ಟ ಅಕ್ಕ. ಆದ್ರೆ ಯಾವತ್ತಾದ್ರೂ ಅದು ನನ್ನ ದುರದೃಷ್ಟ ಆಗತ್ತೆ ಅಂತ ಭಯ ಆಗ್ತಿದೆ. ಭಯ ಯಾಕೆ ವಸು? ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನಿಲ್ಲಿ ನಿಜ ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡ್ತಿದ್ದೀನಿ. ಅದು ಬಯಲಾಗಿದ್ದ ದಿನ ನನ್ನ ಹಣೆ ಬರಹ ಏನಾಗುತ್ತೋ ಏನೋ, ಎಲ್ಲ ತಲೆ ಕೆಳಗಾಗುತ್ತೋ ಏನೋ. ಹಾಗೇ ನಡೆಯಲ್ಲ ವಸು, ನೀನೇನ್ ಭಯ ಪಡ್ಬೇಡ. ಆದ್ರೂ ಅವನ್ ಮಾತು ಕೇಳಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತಿದೆ ಅಕ್ಕ. ಅವ್ರು ಯಾಕೆ ಕೇಳಿಲ್ಲ ಅಂತ ಹೇಳ್ತಿದ್ರೆ ನನಗೆ ಗಿಲ್ಟಿ ಆಗ್ತಿತ್ತು. ಇನ್ನು ಎಷ್ಟು ದಿನ ಅವ್ರಿಗೆ ಮೋಸ ಮಾಡ್ಲಿ ಅಕ್ಕ? ಒಂದಿನ ಬರುತ್ತೆ ವಸು, ಅವತ್ತು ನೀನೇ ನಿನ್ ಬಾಯಾರೆ ಹೇಳಿದ್ರೆ ಆಯ್ತು. ಅಲ್ಲಿವರೆಗೂ ಮನ್ಸಲ್ಲೇ ಬಚ್ಚಿಟ್ಕೋ. ಅದು ಅತ್ತೆ,
ಏನು ವಸು? ಆ, ಆ, ಅತ್ತೆ ಆ, ಅದು ಅದಕ್ಕೆ ಹೇಳಿದ್ದು ನಿಜಾನೇ. ಯಾವಾಗ ನೋಡಿದ್ರು ಕಿವಿ ಕಚ್ಕೋತಾನೆ ಇರ್ತೀರಾ. ಅಂತ ವಿಷಯ ಏನ್ ಮಾತಾಡ್ತೀರಾ ನೀವಿಬ್ರು? ಯಾವುದೋ ಅಡ್ಗೆ ಮನೆ ವಿಷಯ ಅತ್ತೆ. ವಸು ಬರೋಕ್ ಮುಂಚೆ ನನಗೆ ಎಲ್ಲ ಹೇಳ್ತಾ ಇದ್ದೆ. ಇವಾಗ ನನ್ನನ್ ಬಿಟ್ಬಿಟ್ಟು ವಸುಗ್ ಹೇಳ್ತಾ ಇದ್ಯಾ? ಎಷ್ಟೇ ಆದ್ರೂ ನೀವಿಬ್ರು ವಾರ್ಗಿತ್ತೀರಲ್ವಾ? ಅಯ್ಯೋ ಹಾಗೇನಿಲ್ಲ ಅತ್ತೆ. ಯಾಕಿಲ್ಲ? ಅವಳು ನಿಂಗ್ ಅಕ್ಕ, ನೀನ್ ಅವಳಗ್ ತಂಗಿ. ಮಧ್ಯದಲ್ಲಿ ಈ ಅತ್ತೆ ಯಾಕೆ ಅಂತ ಅಂದ್ಕೋತಾ ಇದ್ದೀರಾ ಅಲ್ವಾ? ನಾವ್ ಹಾಗ ಅನ್ಕೋತೀವ ಅತ್ತೆ. ಏನೋ ನಿಮ್ಮನ್ನ ಹಾಗೆಲ್ಲ ನಂಬಕ್ಕಾಗಿಲ್ಲ ಬಿಡು. ನೀವೇನೋ ಇಬ್ರು, ನಾನಂತೂ ಒಬ್ಳೆ. ಏನ್ ಮಾಡಕ್ಕಾಗುತ್ತೆ ಹೇಳಿ? ನೀವಾದ್ಮೇಲೆನೆ ನಾವು ಅತ್ತೆ. ನೀವೇನ್ ಹೇಳ್ತಿರೋ ನಾವ್ ಅದನ್ನೇ ಮಾಡ್ತೀವತ್ತೆ. ಹಾಗಂತ ವಸುಗ್ ಹೇಳ್ತಿದ್ಯಾ? ಅದನ್ನು ಹೇಳ್ಬೇಕಾ ಅತ್ತೆ? ನನ್ಗೆ ನಮ್ಮಮ್ಮ ಹೇಗೋ, ನೀವು ಅದಕ್ಕಿಂತ ಹೆಚ್ಚು. ಸರಿ, ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಮನೆಯವ್ರಿಗೆಲ್ಲ ಹೇಳು ಅಂತ ನಿಮ್ಮ ಮಾವ ನನಗೆ ಹೇಳಿದ್ರು. ನಾಳೆನೋ ನಾಡಿದ್ದು ಮನೆಯಿಂದ ಹೊರಡ್ತಾ ಇದೀವಿ. ಒಂದ್ 4 ದಿನಕ್ಕೆ ಸರಿ ಹೋಗೋಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರಿ. ನಮ್ಮೂರಿಗೆ ಹೋಗ್ತಿದೀವಾ? ತುಂಬಾ ದಿನ ಆದ್ಮೇಲೆ ಹೋಗ್ತಿದೀವಿ ಅತ್ತೆ. ಹೌದು, ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಊರ್ ನೋಡಿ ತುಂಬಾ ದಿನ ಆಗ್ಬಿಟ್ಟಿದೆ. ವಸು, ನಮ್ಮೂರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಂಕ್ರಾಂತಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ಲಿ. ಹಾರಿಕಾ ಅವ್ರ ಅಪ್ಪ ಅಮ್ಮನ ಊರಿಗೆ ಬರ್ತಾರೆ ಅಂತ ನಿಮ್ಮ ಮಾವ ಹೇಳಿದ್ರು. ನೀವು ಕೂಡ ನಿಮ್ಮ ಅಪ್ಪ ಅಮ್ಮನ್ಗೆ ಬರೋದಕ್ಕೆ ಹೇಳಿ. ಎಲ್ರೂ ಒಟ್ಟಿಗೆ ಹೋಗೋಣ. ನಮ್ಮ ಅಪ್ಪ ಅಮ್ಮನ್ಗೆ ಬಿಡು ಸಿಗುತ್ತೋ ಇಲ್ವೋ ಅತ್ತೆ? ನಮ್ಮ ಅಪ್ಪ ಅಮ್ಮ ಕೂಡ ಬರ್ದೇ ಇರ್ಬೋದು ಅತ್ತೆ. ಏನೋ ಮುಂಚೆನೆ ಹೇಳಿಲ್ಲ ಅನ್ಬೋದು ಅಂತ ಇವತ್ತೇ ಹೇಳ್ತಾ ಇದೀನಿ. ಎಲ್ರೂ ಬಂದ್ರೆ ಸಂತೋಷ. ಬರ್ಲಿಲ್ಲ ಅಂದ್ರೆ ನಮ್ಮ ಕುಟುಂಬದವ್ರು ಮಾತ್ರ ಹೋಗಿ ಬರೋಣ. ಸರಿ ಅತ್ತೆ. ಆಯ್ತು ಅತ್ತೆ. ಬೇಗ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ನಿಮ್ಮ ಮಾವ ಏನಾದ್ರು ಅಂದ್ಕೊಂಡ್ರೆ ಮುಗ್ದೋಯ್ತು. ಇವಾಗ್ಲೇ ಹೊರಟ್ಬಿಡೋಣ ಅಂತ ಹೇಳ್ಬಿಡ್ತಾರ ಆಮೇಲೆ. ನಮ್ಮೂರಲ್ಲಿ ಸಂಕ್ರಾಂತಿ ತುಂಬಾ ಚೆನ್ನಾಗಿರುತ್ತೆ ವಸು. 4 ದಿನ ಸಂತೋಷವಾಗಿ ಕಾಲ ಕಳಿಬಹುದು. ಸಂತೋಷದ ಕತೆ ಹಾಗಿರ್ಲಿ, ಮೊದ್ಲು ಸಾಂಬಾರ್ ನೋಡಕ್ಕ ತಳ ಹಿಡಿದಿದೆ. ಅಯ್ಯೋ, ಬಂದ್ಬಿಟ್ರು ಕಣೆ. ಇಳೀರಿ. ಏನೇ, ದೊಡ್ಡೋನ್ ನೋಡಿದ್ರೆ ಸೀರಿಯಸ್ ಆಗಿದ್ದಾನೆ, ಮಕ್ಕಳು ನೋಡಿದ್ರೆ ಮುಖ ಊದಿಸ್ಕೊಂಡಿದ್ದಾರೆ. ಏನಾಗಿರ್ಬೋದು? ಮತ್ತಿನ್ನೇನು, ಮಕ್ಕಳು ಮತ್ತೆ ಟೆಸ್ಟಲ್ಲಿ ಫೇಲ್ ಆಗಿರ್ಬೇಕು. ಹೌದಾ? ಮತ್ತೆ ಫೇಲ್ ಆಗಿ ಬರ್ತಿದಾರ? ಎಲ್ಲ ನಮ್ ದೇವ್ರ ದಯೆ. ಇದೇ ನೆಪದಲ್ಲಿ ವಸುಗ್ ಮುಖಭಂಗ ಮಾಡಿಸಿ 3 ಕೆರೆ ನೀರ್ ಕುಡಿಸ್ಬೇಕು. ನಡೀರಿ. ಏನ್ರಮ್ಮ ಅನು ಕೀರ್ತಿ, ನಿಮ್ ಮುಖ ಯಾಕೆ ಬಾಡ್ ಹೋಗಿದೆಯಲ್ಲ? ಮತ್ತೆ ಪರೀಕ್ಷೆಲ್ ಫೇಲ್ ಆದ್ರಾ? ಅವ್ರಿಗೇನು ಅನ್ಬೇಡಿ ಸುಮಾ ಅಜ್ಜಿ. ಅವ್ರನ್ನ ನಾನು ಅನ್ನೋದಲ್ವೋ, ಅವ್ರಿಗೆ ಪಾಠ ಮಾಡಿರೋ ನಿಮ್ಮಮ್ಮನ್ನ ನಿಮ್ಮ ಅಜ್ಜಿ ನಿಮ್ಮಪ್ಪ ಬಾಯ್ ಬಂದಾಗ ಬೈತಾರ ನೋಡು. ಇವತ್ ನಿಮ್ ಮಮ್ಮಿ ತಲೆಗ್ ಬಟ್ಟೆ ಕಟ್ಕೊಳ್ಳೋದ್ ಖಾಯಂ.
ಚಿಕ್ಕ ಮಕ್ಕಳ ಮುಂದೆ ಏನತ್ತೆ ನಿಂದು? ನೀನು ನಿನ್ ಹೆಂಡತಿ ಸೇರಿ ವಸುನ ವಹಿಸ್ಕೊಂಡ್ ಬರ್ತಿದ್ರಲ್ಲ, ನಿಮಗೂನು ಇರುತ್ತಿವತ್ತು. ಮಕ್ಕಳ ಒಳಗಡೆ ನಡೀರಿ, ನಡೀರಿ. ಲೇ ಹರಿಕಾ, ಇವತ್ತು ನಾವು ಮಾತ್ರ ಜಗ್ಬಾರ್ದು. ವಸು ಮೇಲೆ ಇರೋ ಬರೋ ಚಾಡಿ ಎಲ್ಲ ಹೇಳ್ಬಿಡೋಣ. ಅವಳು ವಾರ ಪೂರ್ತಿ ಆಳ್ಬೇಕು. ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋತೀನಿ ಆಂಟಿ. ನೀವ್ ಗಾಳಿ ಊದ್ತಾ ಇರಿ, ನನ್ ಕೊಳ್ಳಿ ಹಚ್ತಾ ಹೋಗ್ತೀನಿ. ಇಲ್ ನೋಡು, ಹಾಗಂತ ತುಂಬಾ ಓವರ್ ಮಾಡ್ಬೇಡ. ಅಖಿಲ್ ನಿನ್ನ ಸಾಯಿಸ್ಬಿಡ್ತಾನೆ. ಹಾಗಾದ್ರೆ ನೀವೇ ಕೊಳ್ಳಿ ಹಚ್ಚಿ, ನಾನು ಹಿಂದೆಯಿಂದ ನಿಮಗ್ ಸಪೋರ್ಟ್ ಮಾಡ್ತೀನಿ. ಏನೋ ಒಂದ್ ಮಾಡೋಣ ಬಾ. ನಿಮ್ ಅತ್ತೆ ಮನೇಲೇ ಇದ್ದಾಳಲ್ಲ. ಇಲ್ಲ, ಈಗ ತಾನೇ ದೇವಸ್ಥಾನಕ್ಕೆ ಹೊರಟ್ರು. ಇದ್ದಿದ್ರೆ ಚೆನ್ನಾಗಿರ್ತಿತ್ತೆ. ಆದ್ರೂ ಸರಿ, ನಾವು ಜಗ್ಬಾರ್ದು, ಜಗಳ ತಂದಿಡ್ಬೇಕು. ಬಾಬಾ ಬಾಬಾ, ನಡಿ ನಡಿ. ಬಂದ್ಬಿಟ್ರಾ? ಎಕ್ಸಾಮ್ ಹೇಗ್ ಬರದ್ರಿ? ಪಾಸ್ ಆಗಿದ್ದೀರಾ ತಾನೇ? ಎಷ್ಟು ಮಾರ್ಕ್ಸ್ ಬಂತು? ಹೇಳಿ ಬೇಗ. ಅನು, ನಿಂಗೆಷ್ಟು ಮಾರ್ಕ್ಸ್ ಬಂತು? ಕೀರ್ತಿ, ನಿಂಗೆಷ್ಟು ಮಾರ್ಕ್ಸ್ ಬಂತು? ಅವಳಿಗೆ 0, ಇವಳಿಗೆ ಅರ್ಧ 0 ಬಂದಿರತ್ತೆ. ನಿಜಾನೇನ್ರಿ? ನಾನೇನು ಕೇಳ್ಬೇಡ ಪಾವನಿ. ಸ್ಕೂಲಲ್ಲಿ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಏನಾಯ್ತಣ್ಣ ಹಾಗೆ ನಿಂತಿದ್ದೀರಾ? ಇನ್ನೇನಾಗತ್ತೆ, ಇವ್ರು ಮತ್ತೆ ಫೇಲ್ ಆಗಿದಾರಂತೆ. ಹೌದಾನು? ನಿಜಾನ ಕೀರ್ತಿ? ಅಮ್ಮ ವಸು, ಒಂದ್ ನಿಮಿಷ ಇಲ್ವಾ ಅಮ್ಮ? ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಏನ್ ಚಿಕ್ಕಮ್ಮ? ನೀನ್ ಟ್ಯೂಷನ್ ಮಾಡಿದ ಮಕ್ಕಳು ಏನ್ ಘನಕಾರ್ಯ ಮಾಡಿ ಬಂದಿದಾರೋ ಕೇಳಮ್ಮ, ಕೇಳು. ನೀನ್ ಹೇಳ್ಕೊಟ್ಟಿದ್ ಪಾಠಕ್ಕೆ ಇವ್ರಿಬ್ಬರಿಗೂ ಗೋಲ್ಡ್ ಮೆಡಲ್ ಬಂದಿದಾವಂತೆ. ಅನುಕೀರ್ತಿ, ತೋರ್ಸ್ಬಿಡ್ರೆ. ಏನಾಯ್ತಮ್ಮ? ಏನಾಯ್ತು ರಾಕಿ? ಏನಾಯ್ತು ಭಾವ? ನಾನೇನು ಕೇಳ್ಬೇಡ ವಸು, ನನ್ಗೆ ತುಂಬಾ ಕೋಪ ಬರ್ತಾ ಇದೆ. ನೀನೇನ್ ಮಾಡಿದ್ಯೋ ಕೋಪ ಮಾಡ್ಕೊಳಕ್ಕೆ? ಮಾಡಿದ್ದೆಲ್ಲ ಈ ವಸುನೇ ಅಲ್ವಾ? ನಮ್ಮ ಅದ್ಕೆ ಒಳ್ಳೆ ಟ್ಯೂಟರ್ನ ಕರ್ಸೋಣ ಅಂದ್ರೆ ಬೇಡ ಅಂದ್ಲು. ತಯ್ಯ ತಕ್ಕ ಅಂತ ಅವಳೇ ಟ್ಯೂಷನ್ ಮಾಡಿದ್ಲು. ಅರ್ಧಂಬರ್ಧ ಅನುಭವ ಇಟ್ಕೊಂಡು ಚಿಲ್ರೆ ಪಲ್ರೆ ಜ್ಞಾನ ಇಟ್ಕೊಂಡು ಹೇಳ್ಕೊಟ್ರೆ ಏನಾಗುತ್ತೆ? ಮಕ್ಕಳು ಫೇಲ್ ಆಗ್ತಾರೆ. ಅದು ಅಲ್ದೆ ಅಭಿ, ನಾನೇ ಹೇಳ್ಕೊಡ್ತೀನಿ ಅಂದ. ಈ ಮಹಾತಾಯಿ ಕೇಳಿದ್ರೆ ತಾನೆ. ನಾನೊಂದು ದೊಡ್ಡ ಜ್ಞಾನ ಭಂಡಾರ, ಸರಸ್ವತಿ ಅವತಾರ ಅನ್ಕೊಂಡ್ಲು. ಅಭಿ ಹೇಳ್ಕೊಡಕ್ಕೂ ಬಿಡದೆ ಇವಳೇ ಹೇಳ್ಕೊಟ್ಲು.